ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇಯ. ಮರುಮೌಲ್ಯಮಾಪನ. ಯಾಕೆ ಮರುಮೌಲ್ಯಮಾಪನ ಅರ್ಜಿಯನ್ನು ಹಾಕಬೇಕು ನಾವು? ಭಾಳ ಜನ ವಿದ್ಯಾರ್ಥಿಗಳು ನಾನು ಮೌಲ್ಯಮಾಪನಕ್ಕೆ ಮತ್ತೆ ಮರಳಿ ಮೌಲ್ಯಮಾಪನ ಅರ್ಜಿಯನ್ನು ಹಾಕಲೇಬೇಕು, ಯಾಕಂತಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಾನು ಬರೆದಿರುವಂಥ ಪರೀಕ್ಷೆಯಲ್ಲಿ ನನಗೆ ಬರಬೇಕಾದಂಥ ಅಂಕಗಳು ನನಗೆ ಬಂದಿಲ್ಲ, ಯಾಕೋ ಅಂಕಗಳು ಕಡಿಮೆ ಬಂದಿವೆ ಈ ವಿಷಯದಲ್ಲಿ. ಸೊ ಹಾಗಾದರೆ ನಾನು ಮತ್ತೆ ರಿವ್ಯಾಲ್ಯೂಯೇಷನ್ಗೆ ಹಾಕ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಯಾರು ಒಂದು ರೆಗ್ಯುಲರ್ ಪರೀಕ್ಷೆಯನ್ನು ಬರೆದಿದ್ದೀರಿ, ಈ ಒಂದು 2026ರ ಒಂದು ಪರೀಕ್ಷೆ ಈ ಒಂದು ಮೌಲ್ಯಮಾಪನ ಆಲ್ರೆಡಿ ಆಗಿದೆ. ನಿಮಗೆ ಇವತ್ತು ಏನಪ್ಪ ಅಂತಂದರೆ ಮಂಡಳಿ ರಿಸಲ್ಟೂ ಸಹ ಕೊಟ್ಟಿದೆ. ಸೊ ಹಾಗಾಗಿ ನೀವು ಏನಪ್ಪ ಅಂತಂದರೆ ಇಲ್ಲಿ ಅತಿ ಪ್ರಮುಖವಾಗಿ ಏನಪ್ಪ ಅಂತಂದರೆ ಭಾಳ ಜನಗಳು ಭಾಳ ಖುಷಿಯಲ್ಲಿ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಯಾಕಂತಂದರೆ ಇಡೀ ರಾಜ್ಯದ ತುಂಬೆಲ್ಲ ವಿದ್ಯಾರ್ಥಿಗಳು ಇವತ್ತಿನ ದಿನ ಭಾಳ ಖುಷಿಯಿಂದ ತಮ್ಮ ರಿಸಲ್ಟ್ಗಳು ಆಗಲಿ ಅಥವಾ ತಮ್ಮ ಒಂದು ವಿಷಯ ಫಲಿತಾಂಶವನ್ನು ನೋಡಿ ಭಾಳ ಖುಷಿಪಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಾನು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಹಾಕಬೇಕು ಅನ್ನೋಂಥ ಕಾಯ್ಕೊಂಡು ಕೂತಿದ್ದಿರಲ್ಲ, ಸೊ ನಿಮಗೊಂದು ಸುವರ್ಣ ಅವಕಾಶವನ್ನು ಆಲ್ರೆಡಿ ಮಂಡಳಿ ಸುತ್ತೋಲೆಯನ್ನು ಕೊಟ್ಟಿದೆ. ಹಾಗಾದರೆ ಸುತ್ತೋಲೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಮತ್ತು ಅದಕ್ಕಿಂತ ಮೊದಲು ನಿಮ್ಮ ಸ್ನೇಹಿತರುಗಳು ಯಾರ್ಯಾರಿದ್ದಾರೆ ಮೌಲ್ಯಮಾಪನಕ್ಕೆ ಅರ್ಜಿ ಹಾಕಬೇಕು ಅನ್ನೋಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತೀನಿ. ಹೊರಡಿಸಿರುವಂಥ ಸುತ್ತೋಲೆಯಲ್ಲಿ ಏನಿದೆ ಅಂತಂದಾಗ ಮೊದಲು ನೀವು ಫಸ್ಟ್ವಾಗಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತೀವಿ. ವಿಷಯವನ್ನು ನೀವೆಲ್ಲ ಗಮನಿಸ್ತಾ ಹೋಗಿ. ಏನು ವಿಷಯದಲ್ಲಿ 2026ರ ಒಂದು ದ್ವಿತೀಯ PUC ಪರೀಕ್ಷೆ 1ರ ಒಂದು ಮೌಲ್ಯಮಾಪನಗೊಂಡ ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಅಂತ ಕೊಡ್ತಾರೆ. ಅಂದರೆ ನಮಗೆ ಆನ್ಸರ್ ಶೀಟನ್ನು ಕೊಡ್ತಾರೆ. ನಾವು ಬರೆದಿರುವಂಥ ಆನ್ಸರ್ ಶೀಟ್ ಇರ್ತದಲ್ಲ, ಅದನ್ನು ನಮ್ಗೆ ಒಳ್ಳೆ ಕೊಡ್ತಾರೆ. ಹಾಗೂ ಮೌಲ್ಯಮಾಪನ ಮತ್ತು ಮರು ಎಣಿಕೆ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ. ಸರ್ ಹಂಗಂದರೆ ಈಗ ನೀವು ಬರೆದಿರುವಂಥ ಉತ್ತರ ಪತ್ರಿಕೆಯನ್ನು ನಿಮಗೆ ಕೊಡ್ತಾರೆ. ಅದರಲ್ಲಿ ನಿಮಗೆ ಏನಾದರೂ ಸರಿ ಅನಿಸಿದೆ, ಸರ್ ಇದು ಉತ್ತರ ಕರೆಕ್ಟ್ ಇದೆ, ಯಾಕೋ ಮೌಲ್ಯಮಾಪಕರು ತಪ್ಪಾಗಿ ಉತ್ತರವನ್ನು ತಿದ್ದಿ ನನಗೆ ಮಾರ್ಕ್ಸ್ ಕೊಟ್ಟೇ ಇಲ್ಲ, ಹಾಗಾಗಿ ನೀವು ಮತ್ತೆ ಮರುಮೌಲ್ಯಮಾಪನ ಮಾಡಿ. ಇಲ್ಲ ಎಣಿಕೆಯಲ್ಲಿ ಏನೋ ಸಮಸ್ಯೆ ಆಗಿದೆ, ಅಂಕಗಳು ಕೊಟ್ಟಿದ್ದಾರೆ ಬಟ್ ಎಣಿಕೆ ಮಾಡುವಲ್ಲಿ ತಪ್ಪಾಗಿದೆ, ಹಾಗಾಗಿ ಅದನ್ನು ಸರಿಪಡಿಸಿ ಅಂಥೇಳಿ ಈ ಒಂದು ಸುತ್ತೋಲೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಇಲ್ಲಿ ನೋಡ್ತಾ ಹೋಗಿ. ಇಲ್ಲಿ 2026ರ ದ್ವಿತೀಯ PUC ಪರೀಕ್ಷೆ ಉತ್ತರ ಪತ್ರಿಕೆ ಛಾಯಾಚಿತ್ರವನ್ನು ನಿಮಗೆ ಬೇಕಾಗಿದೆ. ನನಗೆ ಈ ಒಂದು ಉತ್ತರ ಪತ್ರಿಕೆ ನನಗೆ ಬೇಕಾಗಿದೆ ಅಂತಂದರೆ ಅದನ್ನು ಕೊಡ್ತಾರೆ. ಜೊತೆಗೆ ನೀವು ಇಲ್ಲ ಸರ್ ನೀವು ಮರು ಎಣಿಕೆಯನ್ನು ಸರಿಯಾಗಿ ಮಾಡಿಲ್ಲ, ಎಣಿಕೆ ಸರಿಯಾಗಿ ಮಾಡಿಲ್ಲ, ಮರು ಎಣಿಕೆ ಮಾಡಿದರೆ ಎಣಿಕೆಯೂ ಸಹ ಮಾಡ್ತಾರೆ. ಮೌಲ್ಯಮಾಪನಕ್ಕೆ ನೀವು ಮೌಲ್ಯಮಾಪನ ಕ್ರಿಯೆಯನ್ನು ಸರಿಯಾಗಿ ಮಾಡಿಲ್ಲ, ಯಾಕಂದರೆ ನನಗೆ ಭಾಳಷ್ಟು ಅಂಕಗಳು ಬರಬೇಕಾಗಿತ್ತು, ಅಂಕಗಳು ಬಂದಿಲ್ಲ, ಹಾಗಾಗಿ ನನಗೆ ಮೌಲ್ಯಮಾಪನ ಮಾಡಿ ಅಂಥೇಳಿ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೊಂದು ಅವಕಾಶ ಅಂತ ಕೊಟ್ಟಿದ್ದಾರೆ. ಸೊ ಸದರಿ ಕಾರಣವನ್ನು ಅದು ಏನೇ ಇರಲಿ ಮಾರ್ಚ್ 2026 1ನೇ ಪರೀಕ್ಷೆಗೆ ಹಾಜರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಕೊಡ್ತಾರೆ. ಸರ್ ನಾನು ಖಾಸಗಿ ಅದೀನಿ, ನಾನು ಬಾಹ್ಯ ಅಭ್ಯರ್ಥಿ ಇದ್ದೀನಿ, ನನಗೆ ಬರ್ತದ? ಇಲ್ಲ, ಇದು ಕೇವಲ ಪರೀಕ್ಷೆ 1ಕ್ಕೆ ಹಾಜರಾಗಿರುವಂಥದ್ದು, ಅದು 2026. ಸೊ ಇದು ಫಸ್ಟ್ ನಿಮ್ಮ ತಲೆಯಲ್ಲಿ ಗಮನ ಇರಲಿ. ಸೊ ಇಲ್ಲಿ ವಿಶೇಷ ಸೂಚನೆಗಳೇನೇನಿದಾವೆ ಅಂತ ನೋಡ್ಕೊತಾ ಹೋಗಿ. ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯ ಛಾಯಾಪ್ರತಿಗಳ ಅರ್ಜಿ ಸಲ್ಲಿಸಬೇಕು. ಸುಮ್ಮನೆ ಛಾಯಾಪ್ರತಿ ನಿಮ್ಮ ಆನ್ಸರ್ ಶೀಟನ್ನು ಕೊಡೋದಿಲ್ಲ ಅವರು, ಅದಕ್ಕೆ ಪ್ರತ್ಯೇಕವಾದಂಥ ಅರ್ಜಿಯನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲದೆ ಅದು ಪಡೆದ ನಂತರ ನಿಮಗೆ ಯಾವ ವಿಷಯಕ್ಕೆ ಮೌಲ್ಯಮಾಪನ ಮಾಡಬೇಕು ಅಂತೇಳಿ ನಿಮಗೆ ನಿರ್ಧಾರ ಮಾಡಬೇಕು ನೀವು ತದನಂತರ ಮರು ಎಣಿಕೆಯನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ. ನೀವು ನೇರವಾಗಿ ರಿವ್ಯಾಲ್ಯೂಯೇಷನ್ ಹಾಕಕ್ಕೆ ಬರೋಲ್ಲ, ಮೊದಲು ಆ ಪೇಪರನ್ನು ನೀವು ತೊಗೋಬೇಕು, ನೀವು ಅದನ್ನು ಅರ್ಜಿ ಹಾಕಬೇಕು. ಅದು ಬಂದು ನಿಮಗೆ ತಲುಪಿದ ನಂತರ ಅದನ್ನು ವೀಕ್ಷಣೆ ಮಾಡಿ ಎಲ್ಲಿ ಮೌಲ್ಯಮಾಪನ ತಪ್ಪಾಗಿದೆ ಅದನ್ನು ನೀವು ಮತ್ತೆ ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಹಾಕಬೇಕು. ತದನಂತರ ಇನ್ನೊಂದು ಅರ್ಜಿ ಬರ್ತದೆ, ಸರ್ ನೀವು ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡಿಲ್ಲ ಅಂದರೆ ಮರು ಎಣಿಕೆ ಅರ್ಜಿಯನ್ನು ಹಾಕಬಹುದು. ಇದು ಒಂದನೇ ಸೂಚನೆ. ಆದರೆ ಎರಡನೇ ಸೂಚನೆ ಭಾಳ ಇಂಪಾರ್ಟೆಂಟ್ ನೋಡಿರಿ. ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಿರುವ ವಿಷಯಗಳಿಗೆ ಪ್ರತ್ಯೇಕವಾಗಿ ಮರು ಎಣಿಕೆ ಅರ್ಜಿ ಸಲ್ಲಿಸುವುದೇ ಅಗತ್ಯ ಇಲ್ಲ. ಈಗ ಒಂದು ವೇಳೆ ನೀವು ಮೌಲ್ಯ ಅರ್ಜಿ ಸಲ್ಲಿಸಿದರೆ ಆ ವಿಷಯವನ್ನು ಮಾತ್ರ ಏನಪ್ಪ ಅಂತಂದರೆ ಮರು ಎಣಿಕೆ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ. ಈಗ ಒಂದು ವಿಷಯಕ್ಕೆ ನೀನು ಸಲ್ಲಿಸಿ ಅಂದ ಒಳಗೆ ಎಲ್ಲಕ್ಕೂ ಸಲ್ಲಿಸಬೇಕು ಅಂತೇನು ಕಡ್ಡಾಯವಾಗಿ ಇಲ್ಲಿಲ್ಲ. ಇನ್ನು ಆನ್ಲೈನ್ ಮೂಲಕ ಮಾತ್ರ ಏನಪ್ಪ ಅಂತಂದರೆ ಇದನ್ನು ಅವಕಾಶವನ್ನು ಕೊಟ್ಟಿದ್ದಾರೆ, ಉಳಿದ ಯಾವುದಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಿಗದಿತ ಶುಲ್ಕವನ್ನು ಕರ್ನಾಟಕ ಒನ್ ಪೇಮೆಂಟ್ ಗೇಟ್ವೇ ಮೂಲಕ ನೀವೇನಪ್ಪ ಅಂತಂದರೆ ಪಾವತಿಸಬೇಕು ಅಂತ ಹೇಳ್ತಾರೆ.
ಇನ್ನು ಇಲ್ಲಿ ನೋಡಿ, ಇದು ನಿಮಗೆ 5ನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟು. ಮರು ಮೌಲ್ಯಮಾಪನ ಮತ್ತು ಮರು ಎಣಿಕೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮರು ಮೌಲ್ಯಮಾಪನದ ಫಲಿತಾಂಶಕ್ಕೆ ಕಾಯ್ದೆ. ಸರ್ ನನಗೆ ರಿವ್ಯಾಲ್ಯೂಯೇಷನ್ ಹಾಕಿದ್ದೀನಿ, ನಾನು ಅದನ್ನು ಏನಾಗ್ತದೆ ಅಂತ ಕಾಯ್ಕೊಂಡು ಕುಂದರೂ ಅವಶ್ಯಕತೆ ಬೇಡ ಅಂತ ಹೇಳ್ತಾರೆ ಮಂಡಳಿಯವರು. ಅದರ ಬದಲಾಗಿ ಅವಶ್ಯಕತೆ ಇದ್ದಲ್ಲಿ ದ್ವಿತೀಯ PUC ಎರಡನ್ನು ಬರೆದು ನೀವು ಮತ್ತೆ ಇನ್ನಷ್ಟು ಮಾರ್ಕ್ಸ್ ಹೆಚ್ಚಿ ಪಡಿಬೋದಲ್ಲ, ಆ ಒಂದು ಅವಕಾಶವನ್ನು ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಸರ್ಕಾರದ ಆದೇಶದಂತೆ ಛಾಯಾಪ್ರತಿ ಮರು ಮೌಲ್ಯಮಾಪನಕ್ಕೆ ಕೆಳಕಂಡ ಶುಲ್ಕಗಳನ್ನು ನಿಗದಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಶುಲ್ಕ ನಿಮಗೆ ಆನ್ಸರ್ ಶೀಟ್ ಬುಕ್ಲೆಟ್ ಬೇಕು ಅಂತಂದರೆ 530 ರೂಪಾಯಿ ಕೊಟ್ಟು ನೀವು ಆನ್ಲೈನ್ ಅರ್ಜಿಯನ್ನು ಹಾಕಿದಾಗ ಆ ಒಂದು ಫೀ ಪ್ರಕಾರ ನಿಮಗೆ ಒಂದು ಆನ್ಸರ್ ಶೀಟ್ಗೆ 530 ರೂಪಾಯಿ ಅಂತ ತೊಗೋತಾರೆ. ಇನ್ನು ಮರು ಮೌಲ್ಯಮಾಪನ ಮಾಡಿರಿ ಅಂತಂದರೆ ನಿಮಗೆ 1670 ರೂಪಾಯಿ. ಎಷ್ಟು ವಿಷಯಕ್ಕೆ ನೋಡಿರಿ, ನೆನಪಿರಲಿ ನಿಮಗೆ, ಪ್ರತಿ ವಿಷಯಕ್ಕೆ ಭಾಳ ಇಂಪಾರ್ಟೆಂಟು, ಅದನ್ನು ಗಮನಿಸಿರಿ. ಜೊತೆಗೆ ಸರ್ ಅಂಕಗಳೇನಾದರೂ ತಪ್ಪಾಗಿ ನಮೂದಿಸಿದ್ದಾರೆ ಮತ್ತೆ ನಾವು ಅರ್ಜಿ ಹಾಕಬೇಕು, ಅದಕ್ಕೆ ಯಾವುದೇ ಶುಲ್ಕ ಇಲ್ಲ, ಹೆದರಬೇಡಿ. ಇನ್ನು ಅರ್ಜಿ ಸಲ್ಲಿಸುವ ನಿಗದಿತ ಸಮಯ ಅಂತಂದರೆ ದಿನಾಂಕನೂ ಕೊಟ್ಟಿದ್ದಾರೆ ನೋಡಿರಿ. ಪ್ರಕ್ರಿಯೆ ವಿವರ ನಾಳೆಯಿಂದನೇ ಸ್ಟಾರ್ಟ್ ಆಗ್ತದೆ ರೀ. ಛಾಯಾಪ್ರತಿ ನಿಮಗೆ ಬುಕ್ಲೆಟ್ ಆನ್ಸರ್ ಶೀಟ್ ಕೊಡೋದೇ ನಾಳೆಯಿಂದನೇ 10/4/15/4 ಇನ್ನು ಛಾಯಾಪ್ರತಿ ಡೌನ್ಲೋಡ್ ನೋಡಿರಿ, ನಿಮಗೆ ಆ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಅಂದರೆ 2 ದಿನ, ಈಗ 10ನೇ ತಾರೀಕು ಅರ್ಜಿ ಹಾಕಿದಿರಿ ಅಂತಂದರೆ 2 ದಿನ ಬಿಟ್ಟು ನಿಮಗೆ ತೊಗೋಬೋದು. ಮತ್ತು ಎಲ್ಲಿವರೆಗೆ ಅಂತಂದರೆ 17ನೇ ತಾರೀಕುವರೆಗೂ. ಇನ್ನು ಮರು ಮೌಲ್ಯಮಾಪನ ಆಗಿದ್ದು ಮರು ಎಣಿಕೆ ಅರ್ಜಿ ಛಾಯಾಪ್ರತಿ ತೆಗೆದುಕೊಂಡವರಿಗೆ ಮಾತ್ರ ಅಂತ ಕೊಟ್ಟಾರೆ ನೋಡಿರಿ. ಅದನ್ನು ಸರ್ ನಾನು ಆನ್ಸರ್ ಶೀಟನ್ನು ತೊಗೊಂಡಿಲ್ಲ, ಮರು ಎಣಿಕೆ ಮಾಡೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಮಾತ್ರ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಸೊ 13/4/2026 19/4/2026 ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ನೀವು ನಿಮ್ಮ ಕಾಲೇಜ್ ಹೋಗಿ ಭೇಟಿ ಕೊಡಿರಿ, ಅಲ್ಲಿ ನಿಮ್ಮ ಪ್ರಿನ್ಸಿಪಾಲ್ ಸಹಾಯವನ್ನು ತೊಗೊಳ್ರಿ. ಇಲ್ಲ ಸರ್ ನನಗೆ ಒಂದು ನೆಟ್ ಸೆಂಟ್ರ್ ಪರಿಚಯ ಇದ್ದಾನೆ, ಯಾರೋ ಭಾಳ ಆಗ್ತಿದ್ದಾರೆ, ಆ ಒಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ಆ ವೆಬ್ಸೈಟ್ ಮೂಲಕ, ಆ ಒಂದು ಮೊಬೈಲ್ ಆ್ಯಪ್ ಮೂಲಕ ನಿಮ್ಮ ಫೋಟೋ ಸಿಗ್ನೇಚರ್ ರಿವ್ಯಾಲ್ಯೂಯೇಷನ್ ಈ ಲಿಂಕನ್ನು ಪಡ್ಕೊಂಡು ಆ ಸಹಾಯವನ್ನು ತೊಗೊಂಡು ಅರ್ಜಿಯನ್ನು ಹಾಕಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ವಿದ್ಯಾರ್ಥಿಗಳೇ, ನಿಮಗೆ ಇನ್ನಷ್ಟು ಮಾಹಿತಿ ಭಾಳಷ್ಟು ಇದೆ. ಅದು ನಾನು PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಹೋಗಿ ಆ PDF ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನು ತೆಗೆದುಕೊಂಡು ರಿವ್ಯಾಲ್ಯೂಯೇಷನ್ ಅರ್ಜಿಯನ್ನು ಹಾಕಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ, ಧನ್ಯವಾದಗಳು. ರಾಧೇ ರಾಧೇಯ.